ಚೆವಿ ಅಂದರೆ ಸ್ಟಾರ್ಟಿಂಗ್ ಆ ಪದನ ಕೇಳಿದಾಗ ಎಲ್ಲರಿಗೂ ಅದು ನರ್ವಸ್ ಆಗೇ ಆಗ್ತೀವಿ. ನಾನು ಅದೇ ರೀತಿ ನರ್ವಸ್ಸು ಆಗಿದ್ದೆ. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಚಿಕ್ಕಮಂಗ್ಳೂರ್ ಹತ್ರ ಒಂದು ಪುಟ್ಟ ಹಳ್ಳಿ, ಕಂಬಿಹಳ್ಳಿ ಅನ್ನೋದು. 10th ಮುಗಿಸಿದ್ದೀನಿ, ಅದೇ ಸಬ್ಜೆಕ್ಟ್ 4 ಫೇಲು. ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಆ ಪ್ರಾಜೆಕ್ಟ್ ಅಲ್ಲಿ ಸಿಕ್ಕಿದಾಗ ನಾವು ಕಮ್ಯುನಿಟಿನ ಹೋಗಿ ಮಾತಾಡ್ಸೋಂಥದ್ದು, ಕಮ್ಯುನಿಟಿಗೆ HIV ಟೆಸ್ಟ್ ಮಾಡಿಸೋಂಥದ್ದು, ಈ ಕೆಲಸಗಳನ್ನ ನನಗೆ ಮಾಡೋಕ್ಕೆ ಅವಾಗ ನನ್ನ ತಗೊಂಡ್ರು. ಸ್ಟಾರ್ಟಿಂಗು ನ್ಯಾಯವಾಗಿ ದುಡಿವಾಗ ನಮಗೆ 3,000 to 4,000 ರೂಪಾಯಿ ಒಬ್ಬೊಬ್ರು ದುಡಿತಾ ಇತ್ತು ನಾವು ಒಂದಿನಕ್ಕೆ. ಈ ಕ್ರಶ್ ಅನ್ನೋದು ಒಂದು ಓಪನ್ ಮಾಡಿದ್ದೆ. 1 ವರ್ಷದಿಂದ 3 ವರ್ಷದ ಮಕ್ಕಳನ್ನ ನಾವಿಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನೋಡ್ಕೊಳ್ಳೋಂಥ ಕೆಲಸಗಳನ್ನ ಮಾಡ್ತೀವಿ. ಮಂಗಳೂರಲ್ಲಿ ಅಷ್ಟು ಜನ ಯಾರು ಕಲೆಕ್ಷನ್ ಮಾಡ್ತಾ ಇರ್ಲಿಲ್ಲ. ಹಾಕ್ಬಿಟ್ಟು ಬೆಡ್ರೂಮ್ ಅಲ್ಲೆಲ್ಲ ದೊಡ್ಡ ಫೋಟೋ ಮಾಡಿ ಕನಸಿನ ರಾಣಿ ಅಂತ ಮಾಡಿ ಹಾಕಿದ್ದ. ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಕರ್ಕೊಂಡು ಹೋಗ್ತಾ ಇದ್ರು. ಕಾಫಿ ಹಣ್ಣು ಕೊಯ್ಯೋದು, ಕಾಮನ್ ಆಗಿತ್ತು. ಎಜುಕೇಶನ್ ಅಂದ್ರೆ ಗಣಿತದಲ್ಲಿ ನಾನು 99% ಮಾರ್ಕ್ಸ್ ತೆಗಿತಾ ಇದ್ದೆ. ನನಗೆ ಎಜುಕೇಶನ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಯಾವ ಹೆಸರು ಇಟ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ, ಯಾವ ಹೆಸರು ನಮಗೆ 3 ಜನ ನಮಗೆ 3 ಜನಕ್ಕೂ ಅದು ಒಂದೇ ಹೆಸರಲ್ಲಿ ಒಂದು ಸ್ಪೂ ಅನ್ನೋ ಹೆಸರಲ್ಲೇ ನಮ್ದು 3 ಜನದ ಬರಬೇಕು ಅಂದಾಗ ಒಬ್ರದ್ದು ಮಾತ್ರ ಅದು ಬಂದಿಲ್ಲ. ನನ್ನ ಹೆಸರು ಅವಾಗ ಸ್ಫೂರ್ತಿ ಅಂತ ಇಟ್ಕೊಂಡೆ, ಇನ್ನೊಬ್ರು ನನ್ನ ಫ್ರೆಂಡ್ ಹೆಸರು ಸ್ಫಟಿಕ ಅಂತ ಇಟ್ಕೊಂಡ್ರು, ಇನ್ನೊಬ್ರು ನನ್ನ ಫ್ರೆಂಡ್ ರಮ್ಯಾ ಅಂತ ಇಟ್ಕೊಂಡ್ರು. ಆತ್ಮೀಯರೇ, ಮತ್ತೊಂದು ಸ್ಫೂರ್ತಿದಾಯಕ ವಿಷಯನ ಸರಣಿ ಕಾರ್ಯಕ್ರಮದಲ್ಲಿ ಮಾಡೋಣ ಅಂತ ಹೇಳಿ ಮತ್ತೊಂದು ಟ್ರಾನ್ಸ್ಜೆಂಡರ್ನ ಹುಡ್ಕೊಂಡು ನಾನು ಬಂದಿದ್ದೀನಿ. ಅವ್ರ ಹೆಸರೇ ಸ್ಫೂರ್ತಿ. ಅವ್ರ ಹೆಸರಲ್ಲೇ ಸ್ಫೂರ್ತಿ ಇದೆ. ಸ್ಫೂರ್ತಿ ಅಂತ ಹೆಸರಿಡ್ಕೊಂಡು ಚಿಕ್ಕಮಂಗ್ಳೂರಿನ ಹುಡುಗಿಯಾದ ಕತೆ ಇದು. ಅದ್ರ ಜೊತೆಗೆ ಇವಾಗ ಅವ್ರದ್ದೇ ಆದ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯಲ್ಲಿ ಹಲವಾರು ಸ್ಫೂರ್ತಿದಾಯಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ. ಕಮ್ಯುನಿಟಿಯಲ್ಲಿ ಬಂದಂತಹ ಸಮಸ್ಯೆಗಳನ್ನ ಸವಾಲಾಗಿ ತಗೊಂಡು ಅವ್ರು ಯಾವ ರೀತಿಯಲ್ಲಿ ಸಮಸ್ಯೆಯನ್ನು ಫೇಸ್ ಮಾಡಿದ್ರು ಅದೇ ರೀತಿಯಾಗಿ ಮುಂದೆ ಯಾರು ಫೇಸ್ ಮಾಡಬಾರ್ದು ಅಂತ ಹೇಳಿ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ. ಈ ಟ್ರಾನ್ಸ್ಜೆಂಡರ್ ಸ್ಫೂರ್ತಿಯವರ ಕತೆ ಒಂದು ರೀತಿಯಾಗಿ ಯಾರೆಲ್ಲ ಟ್ರಾನ್ಸ್ಜೆಂಡರ್ ನೋಡ್ತಿರ್ತಾರೆ ಅವ್ರಿಗೆ ಸ್ಫೂರ್ತಿದಾಯಕವಾಗಿರುತ್ತೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವರೇ ಸ್ಫೂರ್ತಿ ಅವರು. ನೋಡಿ ಎಷ್ಟು ಲಕ್ಷಣವಾಗಿದ್ದಾರೆ ಅಂತ ಹೇಳಿ. ಹೆಸರಲ್ಲೇ ಸ್ಫೂರ್ತಿ ಇದೆ. ಈ ರೀತಿಯ ಹೆಸರಲ್ಲೇ ಸ್ಫೂರ್ತಿ ಇಟ್ಕೊಂಡು ಹಲವಾರು ಕಮ್ಯುನಿಟಿಯಲ್ಲಿ ಬರುವಂಥ ಸವಾಲುಗಳನ್ನ ಯಾರೆಲ್ಲ ಎದುರಿಸ್ತಿದ್ರೆ ಅವ್ರಿಗೆ ಸ್ಫೂರ್ತಿ ತುಂಬುವಂಥ ಕೆಲಸ ಮಾಡ್ತಾ ಇದೆ. ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸ್ಫೂರ್ತಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸೂಪರ್. ಸ್ಫೂರ್ತಿ ಅವರ ಪ್ರೆಸೆಂಟ್ ಏನು ವರ್ಕ್ ಮಾಡ್ತಾ ಇದ್ದೀರಾ? ನಾನು ಸಂಗಮ ಅನ್ನೋ ಒಂದು NGOದಲ್ಲಿ ಕ್ರಶ್ ಅನ್ನೋ ಒಂದು ಡಿವಿಷನ್ ಇದೆ. ಕ್ರಶ್ ಹೆಸರು ಒಂದು ರೀತಿಯಾಗಿ ವಿಶೇಷವಾಗಿದೆ. ಕ್ರಶ್ ಅಂತ ಹೇಳಿದ್ರೆ ಅಟ್ರಾಕ್ಷನ್ ಆ ಥರ ಎಲ್ಲ ಇರುತ್ತೆ. ಕ್ರಶ್ ಅಂದ್ರೆ ಏನು ಅಂತ ಹೇಳಿದ್ರೆ ಈ ವಲಸೆ ಬಂದಿರೋಂಥ ಸಮುದಾಯದವರು ಅವ್ರ ಮಕ್ಕಳನ್ನ ಮನೇಲೆ ಇಟ್ಕೊಂಡಿರ್ತಾರೆ, ಅವ್ರು ಬಿಸಿಲಲ್ಲಿ ಮಣ್ಣು ತಿಂತಾ ಇರ್ತಾರೆ. ಆ ಉದ್ದೇಶ ಇಟ್ಕೊಂಡು ಸಂಗಮ ಈ ಕ್ರಶ್ ಅನ್ನೋದು ಒಂದು ಓಪನ್ ಮಾಡಿದ್ದೆ. 1 ವರ್ಷದಿಂದ 3 ವರ್ಷದ ಮಕ್ಕಳನ್ನ ನಾವಿಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನೋಡ್ಕೊಳ್ಳೋಂಥ ಕೆಲಸಗಳನ್ನ ಮಾಡ್ತೀವಿ. ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಷನ್ ಕೊಡೋಂಥದ್ದಾಗ್ಲಿ, ಮಧ್ಯಾಹ್ನ ಒಳ್ಳೆ ಊಟ ಕೊಟ್ಟು ಮಕ್ಕಳನ್ನ ಮಲಗಿಸೋಂಥದ್ದಾಗ್ಲಿ, ಆ ಕ್ರಶ್ಗೆ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನೀವು ಒಂದು ರೀತಿ ಮದರ್ ಆಯ್ತು. ಹೌದು, ಮದರ್ ತರ ಕೆಲಸ ಮಾಡ್ತಾ ಇದ್ದೀರಾ. ಹೌದು. ಯಾಕಂದ್ರೆ ಮಕ್ಳು ಅಂತ ಹೇಳಿ ಅನಾಥ ಮಕ್ಳ ಇಲ್ಲ ವಲಸೆ ಬಂದಿರೋಂಥ ಸಮುದಾಯದವರು ಯಾರು ಮೈಗ್ರೆಂಟ್ ಆಗಿರ್ತಾರೆ ಅವರು ಸ್ಲಮ್ ಅನ್ನೋ ಒಂದು ಬ್ಲೂ ಟೆಂಟ್ ಹಾಕೊಂಡು ಅಲ್ಲಿ ವಾಸವಾಗಿರ್ತಾರೆ. ಅಂತ ಮಕ್ಕಳನ್ನ ನೋಡ್ಕೊಳ್ಳೋಂಥ ಕೆಲಸಗಳನ್ನ ಇವಾಗ ಸಂಗಮ ಮಾಡ್ತಾ ಇದೆ. ಅದರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಯಾವ ಊರು ನಿಮ್ದು? ನಂದು ಮೂಲತಃ ಅಪ್ಪ ಅಮ್ಮಂದು ಮಂಗಳೂರು. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಚಿಕ್ಕಮಂಗ್ಳೂರ್ ಹತ್ರ ಒಂದು ಪುಟ್ಟ ಹಳ್ಳಿ, ಕಂಬಿಹಳ್ಳಿ ಅನ್ನೋದು ಆ ಊರಲ್ಲಿ. ಓಕೆ, ಮಲೆನಾಡು ಹುಡುಗ ನೀವು? ಹೌದು, ಇವಾಗಲ್ಲ. ಹೌದು. ಓಕೆ, ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್ ಡೇಸು? ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾ ಇದ್ರು? ಚೈಲ್ಡ್ಹುಡ್ಡು ಒಂದ್ ಲೆಕ್ಕದಲ್ಲಿ ನೆನೆಸಿದ್ರೆ ತುಂಬಾ ಖುಷಿನೂ ಇತ್ತು, ಅಷ್ಟೇ ಬೇಜಾರು ಇತ್ತು. ಅಪ್ಪ ಅಮ್ಮ ಬಂದ್ಬಿಟ್ಟು ಮಂಗಳೂರಿಂದ ವಲಸೆ ಬಂದಿರೋಂಥ ಟೈಮ್ನಲ್ಲಿ ಅವರು ಅಪ್ಪ ರೈಟ್ರು ಕೆಲಸಕ್ಕೆ ಸೇರ್ಕೊಂಡು ಕಾಫಿ ಎಸ್ಟೇಟಲ್ಲಿ ಅಲ್ಲಿ ನಮ್ಮ ಲೈಫು ನಡ್ಕೊಂಡು ಹೋಗಿದ್ದು. ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿರೋಂಥವ್ರು ನಾವು 3 ಜನ ಮಕ್ಕಳು, ಅಣ್ಣ ಅಕ್ಕ ನಾನೇ ಕೊನೆ ಮಗು. ತುಂಬ ಮುದ್ದಾಗಿ ಸಾಕಿದ್ರು ನನ್ನ. ಅದೇ ಒಂದೊಂದ್ಸಲ ಆ ಫೀಲ್ ನೆನಪಾಗ್ತಾ ಇರುತ್ತೆ, ಚೈಲ್ಡ್ ಫೀಲ್ಗಳು. ಯಾಕಂದರೆ ಅಮ್ಮ ನಾನು ತುಂಬ ಪ್ರೀತಿಯಿಂದ ನಾನು ಎಲ್ಲಿಗೂ ಒಬ್ಬರನ್ನೇ ಕಳಿಸ್ತಾ ಇರಲಿಲ್ಲ. ಅಮ್ಮ ಇದ್ದರೆ ಮಾತ್ರ ನಾನು ಹೋಗ್ತಾ ಇದ್ದಿದ್ದು. ತುಂಬ ಚೆನ್ನಾಗಿತ್ತು. ಅದೊಂದು ಮೆಮೊರಿ ನನಗೆ ಕೊನೆವರೆಗೂ, ನನ್ನ ಜೀವ ಇರೋವರೆಗೆ ನಾನು ಸಣ್ಣ ಏಜಿನ ತುಂಬ ಮೆಮೊರಿ ಮಾಡ್ಕೊಳ್ತೀನಿ. ಅಷ್ಟೇ ಒಂದೊಂದು ಸಲ ನನಗೆ ತುಂಬ ಬೇಜಾರಾಗಿರೋಂಥ ಟೈಮ್ನಲ್ಲಿ ಅದನ್ನು ನೆನೆಸ್ಕೊಂಡು ಅವಾಗಿರೋ ಸುಖನೇ ಇವಾಗ ಇರ್ಬೇಕಂದಾಗ ಕಷ್ಟ ಅನ್ಸುತ್ತೆ. ಇವಾಗ ಇರೋದ್ರಲ್ಲೇ ನಾನು ಸುಖ ಪಡ್ತೀನಿ ಅನ್ನೋ ಜೀವನದಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಕೂಲ್ ಎಲ್ಲ ಏನು ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಓದಿದ್ದು? ನಾವು ಓದುವಾಗ ಗೌರ್ಮೆಂಟ್ ಸ್ಕೂಲು. ನಮ್ಮ ಹಳ್ಳಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತ ಇತ್ತು. 1ರಿಂದ
4ನೇ ಕ್ಲಾಸ್ವರೆಗೆ ನಾನು ಹುಟ್ಟಿರೋ ಊರಲ್ಲೇ ನಾನು ಓದಿದ್ದು. ಅದಾದಮೇಲೆ ಸಾಂತ್ವೇರಿ ಅನ್ನೋ ಅಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ, ಬಸ್ಸಲ್ಲಿ ಹೋಗಬೇಕು. ಅಲ್ಲಿ 2 ವರ್ಷ ಓದಿದೆ. ಅದಾದಮೇಲೆ ಮಲ್ಲಂದೂರಲ್ಲಿ ನನ್ನ ಅಪ್ಪ ಅಮ್ಮನಿಗೆ ನನಗೆ ಕ್ಲಾಸಿಗೆ ಕಳ್ಸೋಕ್ಕೆಲ್ಲ ತುಂಬ ಕಷ್ಟ ಆಗ್ತಾಯಿದೆ ಅಂತ ನನ್ನ ಹಾಸ್ಟೆಲಿಗೆ ಹಾಕಿದ್ರು. ಅಲ್ಲಿ 10th ವರೆಗೆ ನಾನು ಅಲ್ಲಿದ್ದು ಎಜುಕೇಷನ್ ಮಾಡಿ. ಓಕೆ, 10th ಅಂತಿಂತ ಮುಗಿಸಿದ್ರಿ? 10th ಮುಗಿಸಿದ್ದೀನಿ, ಅದೇ ಸಬ್ಜೆಕ್ಟ್ 4 ಫೇಲು. ಹೌದಾ? ಯಾಕೆ ಫೇಲ್ ಆದ್ರಿ? ಅಂದ್ರೆ ಆ ಟೈಮಲ್ಲಿ ಆ ಫೀಲಿಂಗ್ಸ್ ಇಂದ ಫೇಲ್ ಆದ್ರ ಅಥವಾ ಇಂಟೆನ್ಷನಲಿ ನೀವು ಓದೋದ್ರಲ್ಲಿ ವೀಕಾ? ಇಲ್ಲ, ನನಗೆ ಎಜುಕೇಷನ್ ಅಂದರೆ ಗಣಿತದಲ್ಲಿ ನಾನು 99% ಮಾರ್ಕ್ಸ್ ತೆಗಿತಾ ಇದ್ದೆ. ನನಗೆ ಎಜುಕೇಷನ್ ಅಂದರೆ ತುಂಬ ಇಷ್ಟ ಇತ್ತು. ಯಾಕಂದರೆ ನಾನು 7th ಹಾಸ್ಟೆಲಿಗೆ ಹೋದಾಗ 10th ವರೆಗೆ ಹಾಸ್ಟೆಲ್ ಇದ್ದಿದ್ದರಿಂದ ಹುಡುಗರು ನಾನು ಐಡೆಂಟಿಫೈ ಮಾಡಿ ಅಲ್ಲಿ ನನಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೆಲವು ಸಮಸ್ಯೆಗಳಾಗ್ತಾಯಿತ್ತು. ನಾವು ಅವಾಗ ಓಪನ್ ಅಪ್ ಆಗಿ ಹೇಳ್ಕೊಳ್ಳೋಂಥ ಪ್ಲಾಟ್ಫಾರ್ಮ್ ನಮಗೆ ಎಲ್ಲೂ ಇರಲಿಲ್ಲ. ಯಾಕಂದರೆ ಇವಾಗ ಸಮಾಜ ಬದಲಾವಣೆ ಆಗಿದೆ, ಎಲ್ಲರೂ ಹೇಳ್ಕೊಳ್ಬೋದು. ಹಾಗೆ ನಮಗೆ ಹೇಳ್ಕೊಳ್ಳೋಂಥ ಪ್ಲಾಟ್ಫಾರ್ಮ್ ಎಲ್ಲೂ ಇರಲಿಲ್ಲ. ಆ ಉದ್ದೇಶದಿಂದ ಹಿಡ್ಕೊಂಡು ನಾನು 7th ಬಿಡಬೇಕು, 7th ನನಗೆ ತುಂಬ ಟಾರ್ಚರ್ ಆಗ್ತಾಯಿತ್ತು. ಆದರೂ ಅಪ್ಪ ಅಮ್ಮ ನಮ್ಮನ್ನ ಕಷ್ಟಪಡ್ತಾ ಇದ್ದಾರೆ. ಮತ್ತು ನಮಗೆ ಇಂಗ್ಲೀಷ್ ಟೀಚರ್ ಒಬ್ಬರು ಇದ್ದರು, ಫಿಲೋಮಿನಾ ಅಂತ, ಅವ್ರ ಹೆಸರು ಇವಾಗಲೂ ನೆನಪಿದೆ. ಅವರು ತುಂಬ ನನಗೆ ಮೋಟಿವೇಶನ್ ಮಾಡಿದರು. ಏನು ಅಂತ ಹೇಳಿದರೆ 10th ಕಂಪ್ಲೀಟ್ ಮಾಡು, ಏನಾರು ಮುಂದಿನ ಲೈಫಿಗೆ ಏನಾರು ಒಂದು ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕಷ್ಟಪಟ್ಟು ಕಷ್ಟ ಇಷ್ಟ 2 ಪಟ್ಟು ನೋವು ಎಲ್ಲ ಅನುಭವಿಸ್ಕೊಂಡು 10th ಒಂದು ಮುಗಿಸ್ದೆ. ಇದು ಏನು ಚೈಲ್ಡ್ಹುಡ್ ಡೇಸ್ ಇಂದ ಪ್ರೌಢಾವಸ್ಥೆಗೆ ಬರ್ಬೇಕಾದ್ರೆ ಮಾಮೂಲಿ ಎಲ್ರಿಗೂ ವೇರಿಯೇಷನ್ ಆಗ್ತಾ ಇರುತ್ತೆ. ಅದ್ರಲ್ಲೂ ನಿಮ್ಗೆಂತೂ ಇನ್ನು ಸಿಕ್ಕಾಬಟ್ಟೆ. ಯಾಕೆಂತ ಹೇಳಿದ್ರೆ ಒಂದ್ರೀಗ ರೇಕ್ಸ್ ಅವ್ರು ಇರ್ತಾರೆ. ಮನೇಲಿ ಏನಾರು ಫೀಲಿಂಗ್ಸ್ ಶೇರ್ ಮಾಡ್ಕೊಂಡಿದ್ರ? ಮನೇಲಿ ಏನಾರು ನಿಮ್ ಬಿಹೇವಿಯರ್ಸ್ ಅಬ್ಸರ್ವ್ ಮಾಡಿದ್ರ? ಇಲ್ಲ, ಮನೇಲಿ ಯಾಕಂತ ಹೇಳಿದ್ರೆ ನಾನು ಹಳ್ಳಿನಲ್ಲಿ ಹುಟ್ಟಿದ್ರಿಂದ ನಾನು ಮಾಮೂಲಿ ಹೆಣ್ಮಕ್ಳು ಥರ ಬಟ್ಟೆ ಒಗಿತಿದ್ದೆ, ಅಡುಗೆ ಮಾಡ್ತಾಯಿದ್ದೆ, ಪಾತ್ರೆ ತೊಳಿತಿದ್ದೆ, ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಆದರೆ ಹಳ್ಳಿನಲ್ಲಿರೋದ್ರಿಂದ ಇವ್ರು ಇದೇ ಥರ ಇದೇ ಥರ ಇದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ನನಗೆ ಹಳ್ಳಿನಲ್ಲಿ ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ. ಯಾಕಂತ ಹೇಳಿದರೆ ಏನೋ ಮುದ್ದು ಮಾಡಿ ಸಾಕ್ತಾ ಇದ್ದಾರೆ, ಕೆಲಸ ಕಲಿಸ್ತಾ ಇದ್ದಾರೆ ಅಪ್ಪ ಅಮ್ಮ ಅನ್ನೋ ಒಂದು ಇದಿತ್ತು. ಸ್ವಲ್ಪ ನಾನು 10th ಮುಗ್ದು ಆದಮೇಲೆ ಸ್ವಲ್ಪ ನನಗೆ ಕೆಲವರು ಏನು ಹುಡುಗಿ ಥರ ಪಾತ್ರೆ ತೊಳಿತೀಯಾ, ಏನು ಹುಡುಗಿ ಥರ ಬಟ್ಟೆ ಒಗಿತೀಯಾ. ಮತ್ತು ನಾನು 7th ನನಗೆ ಅಪ್ಪ ಅಮ್ಮ ಕಷ್ಟ ಅಂದರೆ ಏನು, ಖಾಲಿ ಸುಖದಲ್ಲೇ ನಾವು ಜೀವನ ಮಾಡೋಕ್ಕಾಗಲ್ಲ, ಕಷ್ಟ ಬಂದಾಗ ಲೈಫನ್ನ ಯಾವ ರೀತಿ ನಾವು ಲೀಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮನ್ನ ಕಾಫಿ ಎಸ್ಟೇಟಲ್ಲಿ ಕೆಲಸ ಕರ್ಕೊಂಡು ಹೋಗ್ತಾಯಿದ್ರು. ಕಾಫಿ ಹಣ್ಣು ಕೊಯ್ಯೋದು, ಕಾಮನ್ ಆಗಿತ್ತು. ಹಂಗಾಗಿ ನನಗೆ ಆ ಟೈಮ್ನಲ್ಲಿ ಯಾರು ಏನೇ ಅಂದರೂ ಅಷ್ಟು ನನ್ನ ಮೈಂಡಿಗೆ ತಗೊಳ್ತಾ ಇರಲಿಲ್ಲ. ಯಾಕಂದರೆ ನನಗೆ ಅದ್ರ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಅದಾದಮೇಲೆ 10th ಮುಗಿದು ಒಂದು 6 month ನಾನು ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನಾನು ಚಿಕ್ಕಮಂಗ್ಳೂರಲ್ಲಿ ನಮ್ಮ ಸಮುದಾಯದವರೇ ಒಬ್ಬರು ನನಗೆ ಪರಿಚಯ ಆದರು. ಅವಾಗ ಫೋನೆಲ್ಲ ಇರಲಿಲ್ಲ ನಮ್ಮ ಹತ್ರ. ಹೆಂಗೆ ಕನೆಕ್ಟ್ ಆಗಿದ್ದು, ಹೇಗೆ ಏನು ಕನೆಕ್ಟ್ ಅಂದರೆ ನನಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಿತ್ತು ಆವಾಗಲೇ 10th. ಅದಾದಾಗ ನಾವು 10th ಮುಗ್ದಾದ್ಮೇಲೆ ಅದಾದಾಗ ನಾನು ಮಂತಿಗೆ ಒಂದ್ಸಲ ಚೆಕಪಿಗೆ ಹೋಗ್ಬೇಕಾಗಿತ್ತು. ಯಾಕಂದರೆ ನಂದು ಅದು ಒಡೆಯೋ ಸ್ಟೇಜಲ್ಲಿ ಇದ್ದಿದ್ದರಿಂದ ಆಪ್ರೇಷನ್ನು ಲಾಸ್ಟಿಗೆ ಮಾಡಿದ್ರಿಂದ ಮಂತಿಗೆ ಒಂದ್ಸಲ ಟೆಸ್ಟಿಗೆ ಹೋದಾಗ ನಾನು ಬಸ್ ಹತ್ತಕ್ಕೆ ಅಂತ ಬಂದಾಗ ಅವ್ರು ನನ್ನ ಐಡೆಂಟಿಫೈ ಮಾಡಿ ಪರಿಚಯ ಆಯ್ತು. ಹಿಂಗೆ ನಿಮ್ಮ ಬಿಹೇವಿಯರ್ಸ್ ಹೆಂಗಿರ್ತಾ ಇತ್ತಂದ್ರೆ ಮಾತಲ್ಲ ನಡಿಗೆನಲ್ಲೂ ಅಷ್ಟೇ, ಮಾತಲ್ಲೂ ಅಷ್ಟೇ. ನಡ್ಕೊಂಡು ಹೋದಾಗ ಅವ್ರು ನನ್ನ ಐಡೆಂಟಿಫೈ ಮಾಡಿದ್ರು. ಚಿಕ್ಕಮಂಗ್ಳೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ನನ್ನ ಹತ್ರ ಮಾತಾಡಿದ್ರು. ಇದು ನನಗೆ 16 ವರ್ಷ ಅಂದ್ರೆ ಒಂದು 9-10 ವರ್ಷದ ಹಿಂದೆ. ಅದಾದ್ಮೇಲೆ ಬಂದು ಅವರೇ ಆಟೋಮೆಟಿಕ್ ಆಗಿ ನನ್ನ ಹತ್ರ ಮಾತಾಡಿ ಆದ್ಮೇಲೆ ನನಗೊಂದ್ಸಲ ಅವಾಗ ಹೆದರಿಕೆ ನಿಂತು. ಯಾಕಂದ್ರೆ ನಾನು ಹಳ್ಳಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಈ ಸಿಟಿ ಲೈಫ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ತುಂಬ ಹೆದರ್ತಿದೆ. ಅದ್ರ ಮೇಲೆ ಅವರು ಹೇಳಿದ್ರು, ಹೆದರ್ಬೇಡ, ನಾನು ನಿನ್ನ ಥರನೇ ಅಂತ. ಅದ್ಮೇಲೆ ನಮ್ಮಿಬ್ಬರ ಬಾಂಧವ್ಯ ತುಂಬ ಗಟ್ಟಿಯಾಗಿತ್ತು. ಅದಾದಮೇಲೆ ನಾನು ಅವ್ರ ಕಡೂರಲ್ಲಿ ಇದ್ದಿದ್ದು, ನಾನು ಅವ್ರ ಮನೆಗೆ ಹೋಗೋದು ಬರೋದು, ಅವ್ರ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ನನಗೆ ಜಾಸ್ತಿ ಆಯಿತು. ನಮ್ಮ ಮನೇಲಿ ಏನೂ ಹೇಳ್ತಾ ಇರಲಿಲ್ಲ. ನಾನು ಅಮ್ಮನ ಹತ್ರ ಹೇಳ್ತಿದ್ದೆ, ನನ್ನ ಫ್ರೆಂಡ್ ಇದ್ದಾರೆ, ಫ್ರೆಂಡ್ ಮನೆ ಕಡೂರಿಗೆ ಹೋಗ್ತೀನಿ ಅಂತ. ಅಮ್ಮ ಕಳಿಸ್ತಾ ಇದ್ರು, ಒಂದು ನಂಬಿಕೆ ಇಟ್ಕೊಂಡು ನನ್ನ ಕಳಿಸ್ತಾ ಇದ್ರು. ಹಾಗಾಗಿ ಅವ್ರದ್ದು ನಂದು ಅಟ್ಯಾಚ್ಮೆಂಟ್ ತುಂಬ ಅಂದರೆ ತುಂಬ ಇದೆ. ಇವಾಗಲೂ ಅದೇ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿಂದ ನಿಮ್ದು ಕಮ್ಯುನಿಟಿ ಇಲ್ಲಿಂದ ಸ್ವಲ್ಪ ನನಗೆ ಅರ್ಥ ಆಗಕ್ಕೆ ಅದೊಂದು ಪ್ಲಾಟ್ಫಾರ್ಮ್ ಸಿಕ್ದಂಗ ಆಯ್ತು ಅವಾಗ. ಓಕೆ, ಆಮೇಲೆ ನೆಕ್ಸ್ಟ್ PUC ಓದಿದ್ರಾ? ಇಲ್ಲ, ಓದೇ ಇಲ್ಲ. ಒಟ್ ಏನು ನೆಕ್ಸ್ಟ್ ಮುಂದೆ ಏನ್ ಕೆಲಸ ಮಾಡಿದ್ರಾ? ಮನೇಲೆ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ರೆ ಹೊರಗಡೆ ಏನಾರ ಕೆಲ್ಸಕ್ಕೆ ಹೋಗೋ ಅನಿವಾರ್ಯತೆ ಬಂತ? ಇಲ್ಲ, ನಾನು ಅದೇ ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಜೊತೆಗೆ ನಾನು ತುಂಬಾ ಒಡನಾಟ ಆದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಟೈಲರಿಂಗ್ ಮಾಡ್ತಾ ಇದ್ರು. ನನಗೂ ಟೈಲರಿಂಗ್ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡು, ಇದರಿಂದ ಒಂದು ಲೈಫ್ ಇದೆ ಅಂತ ಹೇಳಿ ಟೈಲರಿಂಗ್ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅವಾಗ ಆಲ್ಮೋಸ್ಟ್ ಚೂಡಿದಾರ, ಬ್ಲೌಸ್ ಎಲ್ಲ ಹೊಲಿಯೋಕೆ ಕಲ್ತಿದ್ದೆ. ಅವ್ರ ಮನೆಗೆ ಹೋಗಿ ನೋಡಿ ಅಕ್ಕನ ಬಟ್ಟೆ ತಗೊಂಡೋಗೋದು,
ಕಟ್ ಮಾಡಿಕೊಟ್ಟಾಗ ನಾನು ಹೊಲ್ದು ತಗೊಂಡು ಹೋಗ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ನನಗೆ ಟೈಲರಿಂಗ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬಂದುಬಿಡ್ತು. ಅದಾದಮೇಲೆ ನನಗೆ ಆಗಲಿಲ್ಲ, ನನ್ನ ಹೆಲ್ತ್ ಪ್ರಾಬ್ಲಮ್ಮು, ತಲೆನೋವು, ನನಗೆ ಮೈಗ್ರೇನ್ ಪ್ರಾಬ್ಲಮ್ ಇದ್ದಿದ್ದರಿಂದ ತಲೆನೋವಿತ್ತು. ಹಾಗಾಗಿ ನಾನು ಟೈಲರಿಂಗ್ ಬೇಡ ಅಂತ ಹೇಳಿದಾಗ 2007ರಲ್ಲಿ ಆಶೋದಯ ಅನ್ನೋ ಒಂದು ಸಂಸ್ಥೆ ಮೈಸೂರಲ್ಲಿ ಕಮ್ಯುನಿಟಿ ಇದಾಗೆ ಕೆಲಸ ಮಾಡ್ತಾಯಿತ್ತು. ಅವರು ಚಿಕ್ಕಮಂಗ್ಳೂರಿಗೆ ಎಂಟ್ರೆನ್ಸ್ ಆದಾಗ ಫಸ್ಟು ಇವ್ರನ್ನ ನನ್ನ ಫ್ರೆಂಡ್ನ ಪರಿಚಯ ಮಾಡಿಕೊಂಡ್ರು. ಅವ್ರ ಮುಖಾಂತರ ನಾವು ಕೆಲಸಕ್ಕೆ ಜಾಯಿನ್ ಆದೆ. ಏನ್ ಕೆಲಸ? ಸೇಮ್ ಕಮ್ಯುನಿಟಿಗೋಸ್ಕರನೇ, ಕಮ್ಯುನಿಟಿ ಪರನೇ ಕೆಲಸ ಮಾಡಬೇಕಾಯಿತು. ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಆ ಪ್ರಾಜೆಕ್ಟಲ್ಲಿ ಸಿಕ್ಕಿದಾಗ ನಾವು ಕಮ್ಯುನಿಟಿನ ಹೋಗಿ ಮಾತಾಡ್ಸೋಂಥದ್ದು, ಕಮ್ಯುನಿಟಿಗೆ HIV ಟೆಸ್ಟ್ ಮಾಡಿಸೋಂಥದ್ದು, ಈ ಕೆಲಸಗಳನ್ನ ನನಗೆ ಮಾಡೋಕ್ಕೆ ಅವಾಗ ನನ್ನ ತಗೊಂಡ್ರು ಸ್ಟಾರ್ಟಿಂಗು. ಓಕೆ, ಇದೆಲ್ಲ ನಿಮ್ಗೆ ಹೊಸದು ಅನ್ನಿಸ್ನಿಲ್ವಾ? ಏಡ್ಸು, HIV, ಕಮ್ಯುನಿಟಿ ಪದಗಳು? ಹೌದು, ನನಗೆ ಕಮ್ಯುನಿಟಿ ಅನ್ನೋ ಪದನೂ ಹೊಸ್ದಾಗಿತ್ತು. ಮತ್ತು ಇನ್ನೊಂದು, ನಾನು ಹುಟ್ಟಿ ಬೆಳೆದಿರೋ ಡಿಸ್ಟಿಕಲ್ಲೇ ಮಾಣಿಕ್ಯಮ್ಮ ಅಂತ ಒಬ್ಬರು ನಮ್ಮ ಕಮ್ಯುನಿಟಿ ಇದ್ದರು. ಅವ್ರು ನಮ್ಮ ಊರಿಗೆಲ್ಲ ಬರುವಾಗ ನಾವು ಎದ್ರುಕೊಂಡು ಓಡೋಗ್ಬಿಡ್ತಾ ಇದ್ದು. ನಾನು ಈ ಕೆಲಸಕ್ಕೆ ಸೇರಿದಾಗ ನನಗೆ ಈ ಸೀರೆ ಉಟ್ಕೊಂಡು ನಮ್ಮ ಆಫೀಸಿಗೆಲ್ಲ ಬರೋರು ನನಗೇನೋ ಒಂಥರ ಹೆದ್ರಿಕಾಗೋದು. ಯಾಕಂದರೆ ನನ್ನ ಫೀಲಿಂಗ್ ಆ ಥರ ಇತ್ತು. ಆದರೂ ನನಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಒಂಥರ ಹೆದ್ರಿಕಾಗೋದು, ಹೊಸ್ದಾಗ ಅನ್ನಿಸ್ತಾ ಇತ್ತು. ಮತ್ತು HIV ಅಂದರೆ ಸ್ಟಾರ್ಟಿಂಗ್ ಆ ಪದನ ಕೇಳಿದಾಗ ಎಲ್ಲರಿಗೂ ಅದು ನರ್ವಸ್ ಆಗೇ ಆಗ್ತೀವಿ. ನಾನು ಅದೇ ರೀತಿ ನರ್ವಸ್ಸು ಆಗಿದ್ದೆ. ಅದಾದ್ಮೇಲೆ ನಮಗೆ ಸುಮಾರು ತರಬೇತಿಗಳನ್ನ ಕೊಟ್ಟರು. ನೀವು ಚಿಕ್ಕಮಂಗ್ಳೂರಿಂದ ಈ ಕಡೆ ಶಿಫ್ಟ್ ಆದ್ರೆ? ಚಿಕ್ಕಮಂಗ್ಳೂರಲ್ಲೇ ಕೆಲಸ ಮಾಡ, ಮನೇಲಿ ಇತ್ಕೊಂಡೆ? ಮನೆಯಲ್ಲಿ ಅಂದರೆ ನಾನು ನನ್ನ ಫ್ರೆಂಡ್ ಇನ್ನೊಬ್ರು ನಮ್ಮ ಕಮ್ಯುನಿಟಿನೇ ರೂಮ್ ಮಾಡ್ಕೊಂಡು ರೂಮಲ್ಲಿ ಮನೆಗೆ ಹೇಳಿದ್ರೆ ಈ ವಿಷಯನ? ಮನೆಗೆ ಗೊತ್ತಿತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ, ರೂಮ್ ಮಾಡ್ಕೊಂಡಿದ್ದೀನಿ ಅಂತ ಮನೆಗೆ ಗೊತ್ತಿತ್ತು. ಆಲ್ರೆಡಿ ನೀವು ಅವಾಗ ಪ್ಯಾಂಟ್ ಶರ್ಟ್ ಆಗ್ತಿದ್ರ, ಡ್ರೆಸ್ ಆಗ್ತಾ, ಸ್ಯಾರಿ? ನಾನು ಸ್ಟಾರ್ಟಿಂಗ್ ಪ್ಯಾಂಟ್ ಶರ್ಟಲ್ಲೇ ಇದ್ದೆ. ಪ್ಯಾಂಟ್ ಶರ್ಟ್ ಬಿಟ್ಟು ಬೇರೆ ಏನೂ ಆಗ್ತಾ ಇರಲಿಲ್ಲ. ಪ್ಯಾಂಟ್ ಶರ್ಟಲ್ಲೇ ವಾರಕ್ಕೊಂದ್ಸಲ ಶನಿವಾರ ಬಂದರೆ ಊರಿಗೆ ಹೋಗ್ಬಿಡ್ತಾ ಇದ್ದೆ. ಅಮ್ಮನ ನೋಡಬೇಕು, ಅಪ್ಪನ ನೋಡಬೇಕು ಅಂತ ಹೇಳ್ಬಿಟ್ಟು ಊರಿಗೆ ಹೋಗ್ಬಿಡ್ತಾ ಇದ್ದೆ. ಮತ್ತೆ ಯಾವಾಗ ಡ್ರೆಸ್ ಕೋಡ್ ಚೇಂಜ್ ಆಗಿದೆ? ಎಷ್ಟು ವರ್ಷ ಆದ ನಂತರ? ಇಲ್ಲ, 2008ರಲ್ಲಿ ಎಲ್ಲರನ್ನೂ ನೋಡಿದಾಗ ನಾವು ಯಾಕೆ ನಮ್ಮ ಫೀಲಿಂಗ್ನ ಮುಚ್ಚಿಡ್ಕೊಳ್ಬೇಕು, ನಾವು ಯಾಕೆ ನಮ್ಮ ಫೀಲಿಂಗಿಗೆ ನಾವು ಫಸ್ಟ್ ಗೌರವ ಕೊಡಬೇಕು, ಯಾಕೆ ನಾವು ಹಿಂಗೆ ಇರಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ನಾನು ಏನು ಮಾಡಿದೆ ಅಂತ ಹೇಳಿದರೆ, ನಾವು ಒಂದು 3 ಜನ ಇದ್ದು ನಾವೆಲ್ಲರೂ ಪ್ಯಾಂಟ್ ಶರ್ಟಲ್ಲೇ ಇದ್ದವರು. ಅವಾಗ ನಾವೇ ಕೂತ್ಕೊಂಡು ಡಿಸಿಷನ್ ಮಾಡ್ದು ಏನಂತ ಹೇಳಿದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ಹೆಸರು. ಆಲ್ರೆಡಿ ರೂಮ್ ಮಾಡಿ ಎಷ್ಟು ದಿನ ಆಗಿತ್ತು? ರೂಮ್ ಮಾಡಿ ಒನ್ ಇಯರ್ ಆಗಿತ್ತು. ಒಂದು ವರ್ಷದ ನಂತರ ಅದಾದ್ಮೇಲೆ ನಾವು ಆಫೀಸಲ್ಲಿ ಕುತ್ಕೊಂಡು ನಾವೇ ಯಾವ ಹೆಸರು ಇಟ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ, ಯಾವ ಹೆಸರು ನಮಗೆ 3 ಜನ ನಮಗೆ 3 ಜನಕ್ಕೂ ಅದು ಒಂದೇ ಹೆಸರಲ್ಲಿ, ಒಂದು ಸ್ಪೂ ಅನ್ನೋ ಹೆಸರಲ್ಲೇ ನಮ್ದು 3 ಜನದ್ದು ಬರಬೇಕು ಅಂದಾಗ ಒಬ್ರದ್ದು ಮಾತ್ರ ಅದು ಬಂದಿಲ್ಲ. ನನ್ನ ಹೆಸರು ಅವಾಗ ಸ್ಫೂರ್ತಿ ಅಂತ ಇಟ್ಕೊಂಡೆ, ಇನ್ನೊಬ್ರು ನನ್ನ ಫ್ರೆಂಡ್ ಹೆಸರು ಸ್ಫಟಿಕಾ ಅಂತ ಇಟ್ಕೊಂಡ್ರು, ಇನ್ನೊಬ್ರು ನನ್ನ ಫ್ರೆಂಡ್ ರಮ್ಯಾ ಅಂತ ಇಟ್ಕೊಂಡ್ರು. ಅವಾಗ ಏನ್ ಮಾಡ್ತಾ ಇದ್ದು ಅಂತ ಹೇಳಿದ್ರೆ, ಬೆಳಿಗ್ಗೆ ಆಫೀಸಿಗೆ ಬರ್ತಾ ಇದ್ದು. ನಮಗೆ ಆಫೀಸ್ ಟೈಮಿಂಗ್ಸು 12ರಿಂದ ಸಂಜೆ 9ವರೆಗೆ ಇದ್ದಿದ್ದು. ಏನು ಸಂಬಳ ಎಷ್ಟು ಕೊಡ್ತಾ? ಸಂಬಳ ಅವಾಗ 3,000. ಅದೇ ದೊಡ್ಡದು. ಅದಾದ್ಮೇಲೆ ಏನ್ ಮಾಡ್ತಾ ಇತ್ತು, ಬೆಳಿಗ್ಗೆ ಆಫೀಸ್ 3,000. ಹೌದು. ಅದಾದ್ಮೇಲೆ ಏನ್ ಮಾಡ್ತಾ ಇತ್ತು, ಆಫೀಸಿಗೆ ಬರ್ತಾ ಇದ್ದು, ಬೇಗ ಡ್ರೆಸ್ ಮಾಡ್ಕೊಂಡು ವಿಗ್ ಹಾಕೊಂಡು ತಲೆ ತುಂಬ ಹೂ ಮುಡ್ಕೊಂಡು, ಅವಾಗ ನಾವು ಒಂಥರ ಏನೋ ಒಂದು ಹೊಸ್ದಾಗಿ ಏನೋ ನಮಗೆ ಸಿಕ್ಬಿಟ್ಟಿದೆ ಅಂತ ಕಲೆಕ್ಷನಿಗೆ ಓಡೋಗ್ಬಿಡ್ತಿದ್ದು. ಅಂಗಡಿ ಕಲೆಕ್ಷನಿಗೆ. ಚಿಕ್ಕಮಂಗ್ಳೂರಲ್ಲೇ ಕದ್ದು ಮುಖಕ್ಕೆಲ್ಲ ಏನೋ ಸೀರೆ ಹಂಗೆಲ್ಲ ಹೊಚ್ಕೊಂಡು ಹೋಗೋದು. ಯಾಕಂದ್ರೆ ಊರವ್ರು ಯಾರಾದ್ರೆ ನಮ್ಮನ್ನ ಐಡೆಂಟಿಫೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಕರೆಕ್ಟ್ 12 ಗಂಟೆಗೆ ಬರ್ತಾ ಇದ್ದು. ಬಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ನಾನ ಮಾಡ್ಕೊಂಡು ಆಫೀಸಲ್ಲೇ ಮತ್ತೆ ಪ್ಯಾಂಟ್ ಶರ್ಟ್ ಹಾಕೊಂಡು ನಮ್ಮ ದಿನನಿತ್ಯದ ಏನು ಕೆಲಸ ಇದೆ ಅದನ್ನ ಪ್ರಾರಂಭ ಮಾಡಿ. ಕಲೆಕ್ಷನ್ಗೆ ಏನಕ್ಕೆ ಹೋಗಿದ್ದು? ಇಲ್ಲಿ ಸಂಬಳ ಬರ್ತಾ ಇತ್ತು ಅಥವಾ ನಿಮ್ಗೆ ಇಷ್ಟ ಕಲೆಕ್ಷನ್ಗೆ ಹೋದ್ರೆ ಅಟ್ರಾಕ್ಷನ್ ಆಗ್ತಾ ಇತ್ತು ನೋಡಿ? ಹೇಗೆ? ಇಷ್ಟ ಅಂತಲ್ಲ, ನನಗೆ ಸೀರೆ ಉಟ್ಕೊಂಡು ನನ್ನ ಭಾವನೆನ ಹೊರಗಡೆ ಹಾಕೋಕ್ಕೆ ನನಗೊಂದು ಪ್ಲಾಟ್ಫಾರ್ಮ್ ಬೇಕಿತ್ತು. ನಾವು ಆಫೀಸಲ್ಲಿ ಹಾಕೊಂಡಿದ್ರೆ ಇಡೀ ನಮ್ಮ ಕಮ್ಯುನಿಟಿ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನಾವು ಹೊರಗಡೆ ಹೋಗ್ಬೇಕು, ಸಮಾಜದಲ್ಲಿ ಏನೇನು ಚಾಲೆಂಜ್ ಬರುತ್ತೆ ಅಂತ ನಮಗೆ ಹೊರಗಡೆ ಹೋದಾಗಲೇ ನೋಡಿದ್ರೆ ಗೊತ್ತಾಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾವು ತುಂಬ ಅದರಲ್ಲಿ ಕಷ್ಟಗಳನ್ನ ಅನುಭವಿಸ್ತೀವಿ. ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ಕಲೆಕ್ಷನ್ ಈಸಿಯಾಗಿ ಸಿಗ್ತಾ ಇಲ್ಲ. ಕೆಲವೊಬ್ರು ಇವಾಗ ಟ್ರಾನ್ಸ್ಜೆಂಡರ್ ಬಂದ್ರು, ಮಂಗಳಮುಖಿಯರು ಬಂದ್ರು ಅಂತ ಹೇಳಿದ್ರೆ ಮಂಗಳ ಆಗುತ್ತೆ ಅಂತ ಪ್ರೀತಿಯಿಂದ ಕೊಡೋರು ಸ್ವಲ್ಪ ಜನ ಇದ್ದಾರೆ. ಇನ್ನ ಕೆಲವೊಬ್ರು ಯಾಕೆ ಬಂದೆ ಹೋಗು ಅಂತ ಬೈಯೋರು ಇದ್ದಾರೆ, ಇನ್ನೊಬ್ರು ಕೆಡ್ದಾಗ ನೋಡೋರು ಇದ್ದಾರೆ. ನಿಮ್ಗೆ ಯಾವ್ಯಾವ ತರದ ಕಲೆಕ್ಷನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತು? ಅಂದ್ರೆ ಸ್ಟಾರ್ಟಿಂಗ್ ಏನು ಅಂತ ಹೇಳಿದ್ರೆ, ಚಿಕ್ಕಮಂಗ್ಳೂರಲ್ಲಿ ಅಷ್ಟು ಜನ ಯಾರು ಕಲೆಕ್ಷನ್ ಮಾಡ್ತಾ ಇರ್ಲಿಲ್ಲ. ನಾವು ಹೇಗೆ ಹೋಗ್ತಾ ಇದ್ವು ಅಂತ ಹೇಳಿದ್ರೆ, ನನಗೆ ಇವಾಗ್ಲೂ ಅದನ್ನೆಲ್ಲ ಒಂದೊಂದ್ಸಲ ನೆನ್ಸಿದ್ರೆ ನಗು ಬರುತ್ತೆ. ಹೇಗೆ ಹೋಗ್ತಾ ಇದ್ದೆ ಅಂತ ತಲೆಗೆ ವಿಗ್ ಹಾಕೊಳ್ತಾ ಇದ್ದು. ಅದು ಎಲ್ಲ ಮ್ಯಾಚಿಂಗು, ಯಾವ್ದು ಮ್ಯಾಚಿಂಗ್, ಸ್ಯಾರಿ ಯಾವ್ದು ಇಟ್ಟಿರ್ತೀವಿ ಅದಕ್ಕೆ ತಕ್ಕ ಬಳೆ, ಅದಕ್ಕೆ ತಕ್ಕ ಓಲೆ ಹಾಕೊಂಡು ಅಂತಾರೆ ಹೋಗಿ ಆಟೋದಲ್ಲಿ ಇಳಿತಾ ಇದ್ದು ಅಂಗಡಿ ಮುಂದ್ಗಡೆ 3 ಜನನು. ಯಾರು ನೋಡಿದ್ರೆ ಇವ್ರು ಎಲ್ಲಿಂದ ಬಂದಿರೋ, ಬೆಂಗಳೂರಿಂದ ಬಂದಿದಾರ ಏನೋ ಅನ್ನೋ ಥರ. ಮತ್ತೆ ನಮಗೆ ಕೈ ಹೊಡಿಯೋಕ್ಕೂ ಬರ್ತಾ ಇರ್ಲಿಲ್ಲ.
ಕೊಡಿ ಅಂತ ಹೇಳಿ ಇಸ್ಕೊಳ್ತಾ ಇದ್ದು. ಸ್ಟಾರ್ಟಿಂಗ್ ನಮಗೆ ಹೋದಾಗ ಆ ಥರ ಎಲ್ಲೂ ಪ್ರಾಬ್ಲಮ್ ಅನಿಸಿಲ್ಲ. ಯಾಕಂದರೆ ನಾವು ಯಾರಿಗೂ ಕಿರ್ಕ್ ಮಾಡೋದು, ನೀನು 100 ರೂಪಾಯಿ ಕೊಡಬೇಕು 10 ರೂಪಾಯಿ ಕೊಡಬೇಕು ಅಂತ ಹೇಳ್ತಾ ಇರಲಿಲ್ಲ. ನಮಗೊಂದು ಖುಷಿಗೆ ನಾವು ಇದನ್ನು ನೋಡ್ಕೊಳ್ಬೇಕು, ನಮ್ಮ ಸಮುದಾಯದವರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅನ್ನೋ ಉದ್ದೇಶ ಒಂದು ಇಟ್ಕೊಂಡು ನಾವು ಹೋದಾಗ ಕೊಡೋರು 1 ರೂಪಾಯಿ ಕೊಡೋರು, 2 ರೂಪಾಯಿ ಕೊಡೋರು, ಕೆಲವರು 10 ರೂಪಾಯಿ ಕೊಡೋರು, ಕೆಲವರು 100 ರೂಪಾಯಿ ಕೊಡೋರು, ಇದೆಲ್ಲ ಇತ್ತು. ಅವಾಗ ನಮಗೊಂದು ಕುತೂಹಲ, ಯಾಕೆ ನಾವು ನಮ್ಮ ಈ ಥರ ಇರೋ ಫೋಟೋನ ತಗೊಳ್ಬಾರ್ದು ಅಂತ ಹೇಳಿ ಸ್ಟುಡಿಯೋಕ್ಕೆ ಹೋದಾಗ ಕೆಲವು ಟೈಮ್ ಅದು ಆಗಿದೆ ನಮಗೆ ಪ್ರಾಬ್ಲಮ್. ಸ್ಟುಡಿಯೋಕ್ಕೆ ಹೋದಾಗ ಏನು ಅಂತ ಹೇಳಿದ್ರೆ, ಆ ಸ್ಟುಡಿಯೋದಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದ, ಅವನ ಫ್ರೆಂಡು ನನ್ನ ಫೋಟೋನ ಎಲ್ಲ ತಗೊಂಡೋಗಿ ದೊಡ್ಡದು ಮಾಡಿ ಅವ್ರ ಮನೇಲೆಲ್ಲ ಹಾಕಿ ಅದೊಂದು ಸ್ವಲ್ಪ ಸಮಸ್ಯೆನೂ ನಾನು ಅನುಭವಿಸಿದೆ. ಅವ್ರಿಗೆ ಕ್ರಶ್ ಆಗಿ ನಾನು ನಿನ್ನ ಲವ್ ಮಾಡ್ತೀನಿ, ನನ್ನ ಫ್ಯಾಮಿಲಿ ಹೌದು ಹುಡುಗಿ ಅನ್ಕೊಂಡು ಅದಾದ್ಮೇಲೆ ನಾನು ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದಿಲ್ಲಪ್ಪ ನಾವು ಟ್ರಾನ್ಸ್ಜೆಂಡರು ಅಂತೇಳಿ. ಇಲ್ಲ ನನಗೆ ನಿನ್ನ ಮೇಲೆ ಲವ್ ಆಗಿದೆ, ಏನಾಗುತ್ತೆ ಅಂತ. ನನಗೆ ಅವ್ರ ಮನೆದೆಲ್ಲ ಒಂದ್ಸಲ ಅವ್ನ ಮೊಬೈಲಲ್ಲಿ ಫೋಟೋ ತಗೊಂಬಂದು ತೋರಿಸಿದಾಗ ಹೆದರಿಕೆನೂ ಆಗ್ತಾ ಇತ್ತು. ಫುಲ್ ಸಿನಿಮಾ ತರ ವಾಲ್ಪೇಪರ್ ಎಲ್ಲ ಸ್ಫೂರ್ತಿ ಹಾಕ್ಬಿಟ್ಟು ಬೆಡ್ರೂಮ್ ಅಲ್ಲೆಲ್ಲ ದೊಡ್ಡ ಫೋಟೋ ಮಾಡಿ ಕನಸಿನ ರಾಣಿ ಅಂತ ಮಾಡಿ ಹಾಕಿದ್ದ. ಅದಾದ್ಮೇಲೆ ನನಗೆ ಅವಾಗ ಸಂಬಳ ಕಡಿಮೆ ಇತ್ತು, ಒಂದು ಉದ್ದೇಶ ಇತ್ತು ನನಗೆ. ಅದಾದ್ಮೇಲೆ ನನಗೆ ಅಲ್ಲೇ ಪ್ರಮೋಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಏನಂತ ಹೇಳಿದರೆ, ನಾನು ಫಸ್ಟು ಪಿಯರ್ ಎಜುಕೇಟರ್ ಆಗಿ ಕೆಲಸ ಮಾಡಿದೆ. ಅದಾದಮೇಲೆ ಸ್ಯಾಡೋ ಲೀಡರ್ ಅಂತ ಹೇಳ್ಬಿಟ್ಟು, ಅಂದರೆ 6 ಜನ ಸಮುದಾಯ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಲೀಡರ್ಶಿಪ್ ಮಾಡೋಂಥದ್ದು, ಈ ಕೆಲಸಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಔಟ್ರೀಚ್ ವರ್ಕರ್ ಆಗಿ ನನಗೆ ಕೆಲಸ ಕೊಟ್ಟರು. ನನ್ನ ಕೆಳಗಡೆ ಒಂದು 10 ಜನ ಸ್ಟಾಫ್ ವರ್ಕ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ನನಗೆ ಇವಾಗಲೂ ನಿಜವಾಗ್ಲೂ ನಾನು ಇದನ್ನು ಮಾತ್ರ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, 10th ಫೇಲ್ ಆದರೂ ನನಗೆ ಕೌನ್ಸಿಲರ್ ಪೋಸ್ಟ್ ಕೊಟ್ಟರು. ಅಲ್ಲಿಂದ ನನಗೊಂದು ಕಲಿಕೆಗಳು ಸ್ಟಾರ್ಟ್ ಆಗಕ್ಕೆ ಹೋಯ್ತು. ಯಾಕಂತ ಹೇಳಿದರೆ ಕೌನ್ಸಿಲಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ. MSW ಆಗಿರಬೇಕು, ಕಮ್ಯುನಿಟಿನ ಅರ್ಥ ಮಾಡ್ಕೊಳ್ಬೇಕು, ಕಮ್ಯುನಿಟಿಗೆ ಏನು ಫೀಲ್ ಇದೆ, ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಯಾವ ರೀತಿ ರಿಯಾಕ್ಷನ್ ಮಾಡ್ತೀವಿ ಅನ್ನೋದು. ಅದರಲ್ಲಿ ನಾನು ಕೌನ್ಸಿಲರ್ ಆಗಿ 2 ವರ್ಷ ಸತತವಾಗಿ ನಾನು ಕಮ್ಯುನಿಟಿ ಜೊತೆಗೆ ಕೆಲಸ ಮಾಡಿದೆ. ಅದು ನನಗೆ ನಿಜವಾಗ್ಲೂ ಇವಾಗ ಹೆಮ್ಮೆ ಅನಿಸುತ್ತೆ. ಗ್ರೇಟ್. ಮತ್ತು ಯಾವಾಗ ಆಪರೇಷನ್ ಮಾಡಿಸ್ಕೊಂಡಿದ್ದು? 2011 ವರೆಗೂ ನಾನು ಪ್ಯಾಂಟು ಶರ್ಟಲ್ಲೇ ಕದ್ದು ನಾನು ಸೀರೆ ಉಟ್ಕೊಂಡು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೆ. ಶಿವಮೊಗ್ಗದಿಂದ ಕಲೆಕ್ಷನ್ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ದೆ. ಎಷ್ಟು ಕಲೆಕ್ಷನ್ ಅಲ್ಲಿ ಎಷ್ಟು ಒಂದು ದಿನಕ್ಕೆ ದುಡಿತಾ? ಅವಾಗ ನಿಜ ಹೇಳ್ತೀನಿ, ನಾನು ಸುಳ್ಳು ಹೇಳಲ್ಲ ಯಾವಾಗಲೂ. ಅವಾಗ ನಿಜವಾಗ್ಲೂ ನಾವು ಕಲೆಕ್ಷನಿಗೆ ಹೋದಾಗ ನ್ಯಾಯವಾಗಿ ದುಡಿವಾಗ ನಮಗೆ 3,000 ಇಂದ 4,000 ರೂಪಾಯಿ ಒಬ್ಬೊಬ್ರು ದುಡಿತಾ ಇತ್ತು ನಾವು ಒಂದಿನಕ್ಕೆ. ಅದಾದ್ಮೇಲೆ 2011ರಲ್ಲಿ 11-12ನೇ ಸಾಲಿನಲ್ಲಿ ನನಗೊಂದು ನಮ್ಮ ಮನೆಯಿಂದ ಬ್ಯಾಡ್ ನ್ಯೂಸ್ ಬಂತು. ಅದಾದ್ಮೇಲೆ ನಾನು ವರ್ಕ್ನ ಫುಲ್ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.